ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಸ್ ಮಂಜುಲಾ. ಫ್ರೆಂಡ್ಸ್, ಇವತ್ತು ಮಂಡೇ, ಬಟ್ಟು ಇದು ಶಿವರಾತ್ರಿ ಹಬ್ಬದ ಸ್ಪೆಷಲ್ ಆಗೋ ಥರ ಹೇಳ್ತೀನಿ. ಈ ಥರ ಆಗಿತ್ತು ಪೂಜೆ ಶಿವರಾತ್ರಿ ಹಬ್ಬದ್ದು. ರಂಗೋಲಿ ಏಂತಕ್ಕೆ ಹಾಕಿದ್ದೀನಿ ಬನ್ನಿ ವಿಶೇಷವಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ನಾನು ಓಂ ಅಂತ ಬರ್ಕೊಂಡು ಸರಸ್ವತಿಯ ನಮಃ ಅಂತ ಬರ್ಕೊಂಡಿದ್ದೀನಿ. ಫಸ್ಟು 5 ಲೈನನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಮತ್ತು ಚೌಕಾಕಾರದಲ್ಲಿ ಲೈನ್ಸನ್ನು ಹಾಕ್ಕೊಂಡು ಅನಂತರ ನಾವು ಚೌಕ ಬರ ಹಾಡ್ತೀವಲ್ಲ ಆ ಥರ ಲೈನ್ಸನ್ನು ಹಾಕ್ಕೋಬೇಕು. ಎಲ್ಲದಕ್ಕೂ ಶ್ರೀ ಅಂತ ಬರ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಶ್ರೀಗೆ ಮತ್ತು ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡಿದ್ದೀನಿ. ಅರಿಶಿನ ಕುಂಕುಮನ ಹಾಕ್ಕೊಂಡಿದ್ದೀನಿ. ಮತ್ತು ಆ ಕಡೆ ಈ ಕಡೆ 5 ಶ್ರೀಗಳಿಗೆ ನಾವು ಹೂವನ್ನು ಇಡಬೇಕಾಗುತ್ತೆ. ಆ ಕಡೆ ಈ ಕಡೆ ಮತ್ತು ಮೇಲ್ಗಡೆ ಕೆಳಗಡೆ ಸೆಂಟ್ರಲ್ಲಿ ಹೂವನ್ನು 5 ಶ್ರೀಗಳಿಗೆ ಹೂವನ್ನು ಇಡಬೇಕಾಗುತ್ತೆ. ಆನಂತರ ನಾವು ಇದನ್ನು ಹಾಕೋದ್ರಿಂದ ಏನೆಲ್ಲ ಪ್ರಯೋಜನ ಅಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ಅಂಟುತ್ತೆ ಅಂತಲೇ ಹೇಳ್ತೀನಿ. ಇದು ನನ್ನ ಸ್ವಂತ ಅನುಭವ ಅಂತಲೇ ಹೇಳ್ತೀನಿ. ಬಟ್ ಯಾವುದೇ ಕಾರಣಕ್ಕೂ ಇದು ನಾರ್ಮಲ್ ಎಣ್ಣೆಯಿಂದ ಧೂಪ ಹಚ್ಚಬೇಡಿ. ದೀಪನ ನಾವು ತುಪ್ಪದ ಬತ್ತಿಯಿಂದನೇ ಹಚ್ಚಬೇಕು ಅಂತಲೇ ಹೇಳ್ತೀನಿ. ನೋಡಿ, ತುಪ್ಪ ಹಾಕ್ಕೊಂಡಿದ್ದೀನಿ ದೀಪಕ್ಕೆ. ಆನಂತರ ಈ ಥರ ಸರಸ್ವತಿ ಫೋಟೋನ ಇಟ್ಕೊಂಡು ಸರಸ್ವತಿಗೆ ಬಿಳಿ ಹೂವು ಅಂದರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ತೀನಿ. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಸ್ಪೆಷಲ್ ಆಗಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ಅಂತಲೇ ಹೇಳ್ತೀನಿ. ಬಟ್ ಇದು ಮಾಡೋ ರೀತಿ ಯಾವ ಥರ ಅಂದರೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಥರ ಮಾಡಿರಿ, ತುಂಬ ಯೂಸ್ಫುಲ್ ಅಂತಲೇ ಹೇಳ್ತೀನಿ. ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ನೋಡ್ತಾ ಇದ್ದೀರಲ್ಲ, ತುಂಬ ನೋಡಿ ಈ ಥರ ಇದೆ ರಂಗೋಲಿನ. ಈ ಥರ ಆಗಿದೆ. ಪೂಜೆ ಎಲ್ಲ ಈಗ ಮಾಡಬೇಕು. ಬಟ್ ನಾವು ಪೂಜೆ ಮಾಡಿದಾಗ ನಾವು ದೀಪ ಹಚ್ಚಬೇಕಾದ್ರೆ ಗಂಧದ ಕಡ್ಡಿಯಿಂದ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ. ಯಾವುದೇ ಕಾರಣಕ್ಕೂ ಬೆಂಕಿ ಕಡ್ಡಿಯಿಂದ ದೀಪ ಹಚ್ಚಕ್ಕೆ ಹೋಗಬೇಡಿ. ಅದು ನಮಗೆ ಮನೆಗೆ ಶ್ರೇಯಸ್ಸಲ್ಲ ಅಂತ ಹೇಳ್ತೀವಿ. ಓಕೆನಾ? ನೋಡಿ ಫ್ರೆಂಡ್ಸ್, ಈ ಥರ ದೀಪ ಹಚ್ತಾ ಇದ್ದೀನಿ. ಆನಂತರ ಬನ್ನಿ ಯಾವ ಥರ ಏನು ಅಂತ ನೋಡ್ಕೊಬರೋಣ. ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಫಸ್ಟು ಗಣೇಶನಿಗೆ ಮಾಡಿದೆ, ಆನಂತರ ಸರಸ್ವತಿಗೆ ಮಾಡಿದೆ, ಆನಂತರ ಮನೆ ದೇವರಿಗೆ ಕೈ ಮುಗಿದೆ ಅಂತಲೇ ಹೇಳ್ತೀನಿ. ಪೂಜೆ ಎಲ್ಲ ಆಯಿತು. ಆನಂತರ ನಾವು ಇದಕ್ಕೆ ಮಂತ್ರವನ್ನು ನಾವು ಹೇಳಬೇಕಾಗುತ್ತೆ. ಆ ಮಂತ್ರ ಏನು ಯಾವ ಥರ ಅಂತ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಕೃಪಂ ಕುರು ಜಗನ್ಮಾತೆ ಮಾಮೇವಾಹತ ಚೇಸಂ ಗುರು ಶಾಪ್ತ ಪ್ರತಿಭೃಷ್ಟಂ ವಿದ್ಯಾಹೀನಂಚಂ ದುಃಖಿತಂ ಜ್ಞಾನಂ ದೇಹಿ ಸ್ಮೃತಿಂ ದೇಹಿ ವಿದ್ಯಂ ವಿದ್ಯಾದಿದೇವತೆ ಪ್ರತಿಷ್ಠಂ ಕವಿತಂ ದೇಹಿ ಶಕ್ತಿಂ ಶ್ರೇಯ ಪ್ರಬೋಧಿಕ ಸ್ಮೃತಿ ಶಕ್ತಿ ಜ್ಞಾನಶಕ್ತಿ ಬುದ್ಧಿಶಕ್ತಿ ಸ್ವರೂಪಿಣಿ ಪ್ರತಿಭಾ ಕಲ್ಪನಾ ಶಕ್ತಿ ಚೌರ್ಯ ತಸ್ವೈ ದೇವೈ ನಮೋ ನಮಃ. ಲಾಸ್ಟಲ್ಲಿ ಓಂ ಶಾಂತಿ 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 ಅಂತ 5 ಬಾರಿಯನ್ನು ಹೇಳಬೇಕಾಗುತ್ತೆ. ಯಾಕಂದರೆ ನಮ್ಮ ಏನೇ ಆಗಲಿ ದೇವರಿಗೆ ಮಾಡಿರುವ ಪೂಜೆಯಲ್ಲಿ ನಮಗೆ ಶಾಂತಿ ನೆಮ್ಮದಿ ಸಿಗಬೇಕು ಅಂದರೆ, ಒಳ್ಳೆಯ ಅಭಿವೃದ್ಧಿ ಸಿಗಬೇಕಂದ್ರೆ ಈ ಲಾಸ್ಟಲ್ಲಿ ಶಾಂತಿಯನ್ನು 5 ಬಾರಿಯನ್ನು ಹೇಳಿಬಿಟ್ಟು ನಾವು ಪೂಜೆಯನ್ನು ಮುಕ್ತಾಯ ಮಾಡಬೇಕಾಗುತ್ತೆ ಅಂತಲೇ ಹೇಳ್ತೀನಿ. ನೋಡಿ, ನಾವು ಕುತ್ಕೊಂಡು ಆನಂತರ ಪೂಜೆ ಮಾಡ್ತಾಯಿದ್ದೀನಿ. ಬಟ್ ನಾನು ಹೇಳ್ತಾ ಇರೋದು ಈ ಥರ ಈ ಮಂತ್ರವನ್ನು ಜಪಿಸಿ ಕುತ್ಕೊಂಡು ಒಂದು ಅರ್ಧ ಗಂಟೆ ಆಗೋಷ್ಟು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡು ಈ ಮಂತ್ರವನ್ನು 3 ಬಾರಿ ಹೇಳಬೇಕಾಗುತ್ತೆ. ಇದೇ ಥರ 3 ಬಾರಿಯನ್ನು ಹೇಳಬೇಕಾಗುತ್ತೆ. ಹೇಳೋದ್ರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸ ಖಂಡಿತ ಫಲವನ್ನು ಸಿಗುತ್ತೆ ಅಂತ ನನ್ನ ಅನುಭವ ನನಗೆ ಸಿಕ್ಕಿದೆ ಅಂತಲೇ ಹೇಳ್ತೀನಿ. ಹೇಗೆ ಹೇಳೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಅಂತ ಹೇಳ್ತೀನಿ. ಇದು ತಂಬಿಟ್ಟಿಗೆ ಹಬ್ಬದ ದಿನ ಮಾಡ್ತಾ ಇರೋದು ಅಂತಲೇ ಹೇಳ್ತೀನಿ. ಫಸ್ಟು ಎಳ್ಳನ್ನು ಹುರ್ಕೊಂಡಿದ್ದೀವಿ. ಆನಂತರ ನಾನು ಕಡಲೆ ಬೀಜ ಇದೇ ಥರ ತಗೊಂಡಿದ್ದೆ, ಯಾಕಂದರೆ ನಾನು ಓಲ್ಡ್ ಥರ ಕಡಲೆ ಬೀಜನ ಸಿಕ್ಕಿದೆ. ಆನಂತರ ಹುರ್ಗಡ್ಲೆಯನ್ನು ತೊಗೊಂಡಿದ್ದೀನಿ. ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಕಡಲೆ ಬೀಜ ಎಳ್ಳು ಹಂಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಹುರ್ಗಡ್ಲೆನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ, ಅಕ್ಕಿಯನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಇದು ತೆಂಗು ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿ ಅಂತಲೇ ಹೇಳ್ತೀನಿ. ಹಬ್ಬದ ದಿನ ಮಾಡಿದೆ ನಾನು ಅಂತಲೇ ಹೇಳ್ತೀನಿ. ಶಿವರಾತ್ರಿ ಹಬ್ಬದ ದಿನ ನಾನು ಈ ಸಲ ಹಬ್ಬದ ದಿನ ನಾನು ಉಪವಾಸ ಇದ್ದೇನಂತಲೇ ಹೇಳ್ತೀನಿ. ಮತ್ತು ನೋಡಿ, ಸ್ವಲ್ಪ ಒಂದು ಮುಕ್ಕಾಲು ಗ್ಲಾಸ್ ಆಗೋಷ್ಟು ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ತರಿಯಾಗಿ ನಾನು ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಬಿಸಿನೀರನ್ನು ಕಾಯಿಸೋಕ್ಕಿಟ್ಟಿದ್ದೀನಿ. ನಾನು ಇದು ಇಷ್ಟೆಲ್ಲ ಏನಕ್ಕಪ್ಪ ಅಂದರೆ, ನಾನು ಇದಕ್ಕೊಂದು ಸ್ವಲ್ಪ ಜಾಮೂನ್ ಮಾಡ್ಕೊಳ್ತಾ ಇದ್ದೆ. ಜಾಮೂನ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಪಾಕ ಒಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀವು ನೋಡಿಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಅಂತಲೇ ಹೇಳ್ತೀನಿ.
ನಾನು ಜಾಮೂನಿಗೆ ಬೇಕಾಗಿತ್ತು, ಅದರಿಂದ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಈಗ ಕಲಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಟಬೇಕಾಗುತ್ತೆ, ಇಲ್ಲಾಂದರೆ ಬೇಗ ತಣ್ಣಗಾಗೋದು ಚೆನ್ನಾಗಿರಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತಲೇ ಹೇಳ್ತೀನಿ. ಈ ಥರ ಇತ್ತು. ನೆಕ್ಸ್ಟ್ ವಿಡಿಯೋ ಯಾವ ಥರ ಏನು ಅಂತ ನಾಳೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.